ಸಬ್ಸ್ಕ್ರೈಬ್ ಮೈ ಚಾನಲ್ ಸಕ್ಸಸ್ ಮೈಂಡ್ಸೆಟ್. ನೀವೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನನಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್. ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ಮನಸ್ಸಿನ ಬಗ್ಗೆ ಎಷ್ಟೊಂದು ಜನ ಏನೆಲ್ಲ ಹೇಳಿದ್ದಾರೆ ಅಲ್ವಾ. ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್. ಒಬ್ಬ ಕವಿ ಕೈಗೆ ಮನಸ್ಸು ಸಿಕ್ಕಿದರೆ ಏನೆಲ್ಲ ಎಷ್ಟೆಲ್ಲ ಸುಂದರವಾಗಿರತ್ತೆ. ಅದೇ ಕಷ್ಟಪಟ್ಟು ನೋವು ತಿಂದು ಬೇಜಾರಾಗಿರೋ ಒಬ್ಬ ಮನುಷ್ಯನ ಕೈಲಿ ಸಿಕ್ಕಿದ್ರೆ ಮನಸ್ಸು, ನಮಗೆ ಶಾಕ್ ಮೇಲೆ ಶಾಕು, ಅವಮಾನ ಇದನ್ನೆಲ್ಲ ಅನುಭವಿಸ್ತಿರೋ ವ್ಯಕ್ತಿ ಕೈಗೆ ಸಿಕ್ಕಿದ್ರೆ ಆ ಮನಸ್ಸು ಶತ್ರು. ನನ್ನ ಮಾತನ್ನು ಯಾವಾಗಲೂ ಕೇಳ್ತಿದ್ರೆ, ನಾನು ಹೇಳಿದ್ಕೆಲ್ಲ ಎಸ್ ಅಂತಿದ್ರೆ ಅದು ಮಿತ್ರ. ಈ ಮನಸ್ಸು ಇನ್ನರ್ ಚೈಲ್ಡ್ ಅಂತಾರೆ. ಕೆಲವೊಮ್ಮೆ ಒಂದು ಸಣ್ಣ ಮಗು ಆಗ ತಾನೇ ನಡೆಯೋದು ಕಲ್ತಿರತ್ತೆ. ಆ ಮಗುನ ಹಿಡಿದು ಕೂರಿಸ್ಕೊಳ್ಳೋದು ಅಂದರೆ ಎಷ್ಟು ಕಷ್ಟ ಅಲ್ವಾ. ಬಿಟ್ಟರೆ ಸಾಕು ಹಿಂದೆ ಓಡೋಗತ್ತೆ, ಇಲ್ಲ ಮುಂದೆ ಓಡೋಗತ್ತೆ. ಅಂದರೆ ಪಾಸ್ಟಲ್ಲಿ ನಡೆದಿರೋ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ಕೊರಗ್ತಾ ಇರತ್ತೆ. ಅಥವಾ ಫ್ಯೂಚರ್ ವರೀಸ್ನ ತಲೆಯಲ್ಲೆಲ್ಲ ತುಂಬಿಸ್ಕೊಂಡು ಮತ್ತೆ ಕೊರಗ್ತಾ ಇರತ್ತೆ. ಪ್ರೆಸೆಂಟಲ್ಲಿ ಈ ಕ್ಷಣದಲ್ಲಿ ಇರೋಕ್ಕೆ ಇಷ್ಟನೇ ಪಡಲ್ಲ ಈ ಮನಸ್ಸು. ಅದನ್ನ ಹಿಡಿದು ಕಟ್ಟಾಕೊಂಡು ಕೂರಿಸ್ಕೊಂಡ್ರೆ ಮಾತ್ರ ಕೂತ್ಕೊಳ್ಳೋದು. ಹೇಗೆ ಅದನ್ನ ಕಟ್ಟಾಕೋದು? ಧ್ಯಾನ ಮಾಡಿ ಕಟ್ಟಾಕಬೇಕು. ಮೆಡಿಟೇಷನ್ ಮಾಡಿದ್ರೆ ನಾವು ಕಟ್ಟಾಕ್ಬೋದು. ಇಲ್ಲ ಅಂತಂದರೆ ಒಂದು ಕ್ಷಣದಲ್ಲಿ ಇಂಡಿಯಾದಿಂದ ಹಿಡಿದು ಅಮೇರಿಕದವರೆಗೂ ಸುತ್ತಾಡ್ಕೊಂಡು ಬರುತ್ತೆ. ಅದು ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗಲ್ಲ. ಎಷ್ಟೋ 1 hour 2 hours ಆದಮೇಲೆ ಅಯ್ಯೋ ಈ ಮನಸ್ಸು ಎಲ್ಲೋಗಿತ್ತಪ್ಪ ಅಂತ ಅನಿಸುತ್ತೆ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಈ ಮನಸ್ಸು ಅನ್ನೋ ಮಾಂತ್ರಿಕ ಕೈಗೆ ಸಿಗಲ್ಲ. ನಮ್ಮ ಶತ್ರುವಾಗಿರತ್ತೆ. ಅದನ್ನು ಮಿತ್ರನಾಗಿ ಬದಲಾಯಿಸ್ಕೋಬೇಕು. ಅದನ್ನು ಒಂದು ಮಗು ಥರ ನೋಡ್ಕೋಬೇಕು. ಮಗುಗೆ ಬೈದು ಬುದ್ಧಿ ಹೇಳೋಕ್ಕೋದ್ರೆ ಅದು ಕೇಳತ್ತಾ? ಒಂದು 2-3 ವರ್ಷದ ಮಗುಗೆ ನೀವು ಚೆನ್ನಾಗಿ ಬೈದ್ಬಿಡಿ, ಅದು ಇರೋದು ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಡತ್ತೆ, ಇರೋದು ಕೇಳೋಕ್ಕೋಗಲ್ಲ. ಅದಕ್ಕೆ ಮೆತ್ತಗೆ ಮುದ್ದಾಡ್ತಾ ಅದನ್ನು ಒಪ್ಪಿಸ್ಬೇಕು. ಹಾಗೆಯೇ ನಮ್ಮ ಮನಸ್ಸನ್ನು ಅದು ತುಂಬ ಗೋಳಾಡ್ತಿರತ್ತೆ. ಏನೇನೋ ಪಾಸ್ಟಲ್ಲಿ ನಡೆದಿರೋ, ಭೂತಕಾಲದಲ್ಲಿ ನಡೆದಿರೋ ಏನೇನೋ ಸಮಸ್ಯೆಗಳನ್ನ ತಂದಿಟ್ಕೊಂಡು ಅದು ದೊಡ್ಡದು ಅಲ್ವೇ ಅಲ್ಲ ಆ ಥರ ಇರತ್ತೆ. ಅದನ್ನು ತೊಗೊಂಡು ಬಂದು ದೊಡ್ಡ ಚರ್ಚೆ ಮಾಡಿಕೊಂಡು ಗಾಯದ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪಾಕಿ, ಮೆಣಸಿನ್ಕಾಯಿ ಹಾಕಿ, ನಿಂಬೆಹಣ್ಣು ಹಾಕಿ ತುಂಬ ಗಾಯ ಮಾಡ್ಕೊಂಡು ರಣ ಮಾಡ್ಕೊಂಡು ಕೊರಗ್ತಾ ಇರತ್ತೆ. ಆ ಮಗುನ ಮುದ್ದಾಡಿ ಕರ್ಕೊಂಬಂದು ಕೂರಿಸಿ ತಿಳಿ ಹೇಳಿ ನಾವು ನಮ್ಮ ಹಿಡಿತಕ್ಕೆ ತಗೋಬೇಕು. ಇಲ್ಲ ಅಂತಂದರೆ ಈ ಮನಸ್ಸು ಯಾರ ಕೈಗೂ ಸಿಗಲ್ಲ. ಅದಕ್ಕೆ ಅದನ್ನು ಮಾಂತ್ರಿಕ ಅಂತ ಹೇಳಿರೋದು. ಶತ್ರು, ಕೆಲವರಿಗೆ ಮನಸ್ಸು ಅನ್ನೋದು ದೊಡ್ಡ ಶತ್ರು. ಹೊರಗಡೆಯಿಂದ ಇರೋ ಶತ್ರುನ ಹೇಗೆ ಬೇಕಾದರೂ ಕಂಟ್ರೋಲ್ ಮಾಡ್ಬೋದು, ಏನು ಮಾಡ್ತಿದ್ದಾರೆ ಅಂತೆಲ್ಲ ಗೊತ್ತಾಗತ್ತೆ. ಆದರೆ ಮನಸ್ಸೊಳಗೆ ಇರೋ ಶತ್ರುನ ಎಲ್ಲಿಂದ ಕಂಟ್ರೋಲ್ ಮಾಡ್ತೀರಾ? ನಾನು ಹೇಳಿದ್ಕೆಲ್ಲ ಬೇಡ ಅಂತ ಹೇಳತ್ತೆ. ಹೇಗೆ ಅಂತೀರಾ? ಬೆಳಗ್ಗೆ ಬೇಗ ಎದ್ದೇಳೋಣ ಅಂದರೆ ಇಲ್ಲ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ರಾತ್ರಿ ಎಲ್ಲ ನೆನ್ನೆ ಎಲ್ಲ ತುಂಬ ಟಯರ್ಡ್ ಆಗಿದೆ, ಸರಿಯಾಗಿ ನಿದ್ದೆನೇ ಬಂದಿಲ್ಲ, ಇನ್ನು ಸ್ವಲ್ಪ ಮಲ್ಕೊಳ್ಳೋಣ ಅನ್ನತ್ತೆ. ಬುಕ್ ಓದೋಣ, ಬೇಡವೇ ಬೇಡ, ಅದು ಅರ್ಥನೇ ಆಗಲ್ಲ, ಕಾನ್ಶಿಯಸ್ಸೇ ಇಲ್ಲ, ಏಕಾಗ್ರತೆನೇ ಇಲ್ಲ, ಬೇಡಪ್ಪ ಬೇಡ, ಈ ಬುಕ್ಸ್ ಸವಾಸನೇ ಬೇಡ, ಅದು ಅರ್ಥನೂ ಆಗಲ್ಲ. ಎಕ್ಸಸೈಸ್ ಮಾಡೋಣ, ಓ ಮೈ ಗಾಡ್, ಎಕ್ಸಸೈಸಾ? ನಿನ್ನ ಸರಿ ಇದೆಯಲ್ಲ, ಹೈಟು ವೆಯ್ಟು ಎಲ್ಲ ಸರಿ ಇದೆ, ಯಾಕೆ ಎಕ್ಸಸೈಸ್ ಮಾಡಬೇಕು? ಬೇಡ. ಮಲ್ಕೊಂಡು ನಿದ್ದೆ ಮಾಡೋಣ, ಓಕೆ ಅನ್ನತ್ತೆ ಈ ಮನಸ್ಸು. ಮೊಬೈಲ್ ನೋಡೋಣ, ಓಕೆ ನೋಡೋಣ, ಇನ್ನೂ ಸ್ವಲ್ಪ ಸ್ಕ್ರೋಲ್ ಮಾಡೋಣ, ವಾಟ್ಸಪ್ಪಲ್ಲಿ ಏನೇನು ಸ್ಟೇಟಸ್ ಹಾಕಿದ್ದಾರೆ ನೋಡೋಣ, ಫೇಸ್ಬುಕ್ಕಲ್ಲಿ ಏನೇನು ಹೊಸ ಫ್ರೆಂಡ್ ಬಂದಿದ್ದಾರೆ ನೋಡೋಣ, ಓಕೆ ಅನ್ನತ್ತೆ. ಮೂವೀಸ್ಗೆ ಹೋಗೋಣ, ಓಕೆ ನಾನು ಫಸ್ಟ್ ರೆಡಿ ಮೂವೀಸ್ಗೆ, ನನಗೆ ಮೂವೀಸ್ ಅಂದರೆ ಬಹಳ ಇಷ್ಟ, ನಡಿ ಹೋಗೋಣ ಅಂತ ಅನ್ನತ್ತೆ. ಅದೇ
ಒಂದು ಸ್ವಲ್ಪ ಹೊತ್ತು ಏನಾರ ಕಲಿಯೋಣ, ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ, ಹಾರ್ಡ್ ವರ್ಕ್ ಮಾಡೋಣ. ನೋ ವೇ, ನನ್ನ ಕೈಲಿ ಆಗದೇ ಇಲ್ಲ ಅಂತನತ್ತೆ. ಬೇಡ, ಇದನ್ನೆಲ್ಲ ಮನಸ್ಸು ಶಾಂತವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡೋಣ ಮನಸ್ಸೇ ಅಂತ ಕರೀರಿ. ನಿಮ್ಮ ಮನಸ್ಸನ್ನ ಕೇಳಿ ಮೆಡಿಟೇಷನ್ ಮಾಡೋಣ ಅಂತ. ಆಗ 5 ನಿಮಿಷ, 1 ನಿಮಿಷ ರೆಡಿ ಇಲ್ಲ. ಅಯ್ಯೋ ಎಷ್ಟು ಬೇಗ ಕಣ್ಬಿಟ್ಬಿಡ್ತೀಯಾ, ಮೆಡಿಟೇಷನ್ ಸಾಕು ಮಾಡಿಬಿಡು, ನನ್ನ ಕೈಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. 1 ಗಂಟೆನಾ? ಓ ಮೈ ಗಾಡ್, 1 ಗಂಟೆ ಅಲ್ಲ, 1 ನಿಮಿಷನೂ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ನೆಗೆಟಿವ್ ಥಾಟ್ಸ್ ಮೇಲೆ ನೆಗೆಟಿವ್ ಥಾಟ್ಸು, ಫೇಲ್ಯೂರ್ ಮೇಲೆ ಫೇಲ್ಯೂರ್ ಆಗಿರೋದು. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಇದೇ ಥರದ್ದು ಮೇಲಿಂದ ಮೇಲೆ ಬಂದು ಸಾಕಪ್ಪ ಸಾಕು, ಈ ಮೆಡಿಟೇಷನ್ ಇನ್ಯಾವತ್ತೂ ಬೇಡ, ನಾನು ನಿನ್ನ ಕೈಗೆ ಕಂಟ್ರೋಲಿಗೆ ನಾನು ಸಿಗೋದೇ ಇಲ್ಲ, ಹಿಡಿ ನೋಡೋಣ ಅಂತ ಈ ಮನಸ್ಸು ತಪ್ಪಿಸ್ಕೊಂಡು ಓಡೋಗ್ತಾ ಇರತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಹಿಡಿದು ನಿಲ್ಲಿಸ್ಬೇಕು. ಆವಾಗ ಮಾತ್ರ ನಮಗೆ ಖುಷಿ ಸಂತೋಷ ಸಿಗೋದು. ಇಲ್ಲ ಅಂತಂದರೆ ಜನ್ಮದಲ್ಲ, 10 ಜನ್ಮ 50 ಜನ್ಮ ಕಳೆದ್ರೂ ಈ ಮನಸ್ಸು ಕಂಟ್ರೋಲಿಗೆ ಸಿಗಲ್ಲ, ನಾವು ದುಃಖ ಕಡಿಮೆ ಆಗಲ್ಲ. ಸೊ ಏನು ಮಾಡಬೇಕು, ಈ ಮನಸ್ಸಿನ ಕಂಟ್ರೋಲ್ ತಗೋಬೇಕು ಅಂತಂದರೆ ಮೊದಲನೇದಾಗಿ ನಾವು ಮಗುನ ಸಮಾಧಾನ ಮಾಡಿದಾಗ, ನಾನು ನಿನ್ನ ಜೊತೆಗಿದ್ದೀನಿ, ಏನು ಸಮಸ್ಯೆ ಆಗಿದೆ ಹೇಳು ಅಂತ ಹೇಳಿ ಆ ಮನಸ್ಸಿನೊಂದಿಗೆ ಮಗುವಿನ ಜೊತೆಯಲ್ಲಿ ಮಾತಾಡ್ತೀವಲ್ಲ ಹಾಗೆ ಮಾತಾಡಬೇಕು. ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೀನಿ, ನಿಂಗೆ ಅವಮಾನ ಮಾಡಿದ್ರ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೀನಿ, ನಿನ್ನ ಸಪೋರ್ಟ್ ಆಗಿದ್ದೀನಿ, ನೀನು ಒಬ್ಬಳೇ ಅಲ್ಲ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಬೇಕು. ಎರಡನೇದು, ಯಾವಾಗಲೂ ಅದು ಹೇಳ್ದಂಗೆಲ್ಲ ನಾವು ಕೇಳ್ತಾ ಹೋದರೆ ಜೀವನದಲ್ಲಿ ಪ್ರತಿ ಸಲನೂ ಹತಾಶನೆ ಸಿಗತ್ತೆ. ಕೆಲವೊಮ್ಮೆ ಮನಸ್ಸು ಹೇಳಿದ್ದೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ನಾವು ಅದು ಹೇಳಿದ್ದೆಲ್ಲ ಕೇಳ್ತಾ ಹೋದರೆ ನಾವು ತುಂಬ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತೀವಿ. ಕೆಲವೊಮ್ಮೆ ನೋ ಅಂತ ಹೇಳಬೇಕಾಗತ್ತೆ. ವ್ಯಾಟ್ಸಪ್ ನೋಡೋಣ, ಈ ಕ್ಷಣ ವ್ಯಾಟ್ಸಪ್ ನೋಡೋಣ, ನೋ ವೇ, ನಾನು ನೋಡಲ್ಲ. ಮತ್ತೊಂದು ಸತಿ ಹೇಳತ್ತೆ, ಇಲ್ಲ ನೋಡು, ನೋ ವೇ, ನಾನು ನೋಡಲ್ಲ. ಆಯಿತು, ಸ್ಕ್ರೋಲ್ ಮಾಡು ಅಂತ ಹೇಳ್ತಾರತ್ತೆ, ನೋ ವೇ, ನೋ ಚಾನ್ಸ್, ನಾನು ನಿನ್ನ ಮಾತು ಕೇಳಲ್ಲ, ನಾನು ನೋಡಲ್ಲ ಅಂತ ಕಂಡೀಷನ್ ಆಗಿ ಹೇಳಿ ಅದು ಓಕೆ ಅಂತ ಒಪ್ಕೊಳತ್ತೆ. ಈಗ ಕೆಲವೊಂದಕ್ಕೆ ಅಡಿಕ್ಷನ್ ಆಗಿರ್ತೀವಿ ಅಂದ್ಕೊಳ್ಳಿ, ಕಾಫಿ, ಟೀ, ಸಿಗರೇಟು ಅಥವಾ ಡ್ರಿಂಕಿಂಗ್, ಆಲ್ಕೋಹಾಲ್ ಡ್ರಿಂಕಿಂಗ್ ಎಲ್ಲ. ಆಗ ಟ್ರಿಗರ್ಸ್ ಮಾಡುತ್ತೆ ನಮ್ಮ ಮೈಂಡು ನಮಗೆ, ಕುಡಿ, ಇವತ್ತೊಂದು ದಿನ ಕುಡಿದ್ಬಿಡು, ಈಗ ಒಂದು ಸತಿ ವಾಟ್ಸಪ್ ನೋಡ್ಬಿಡು, ಒಂದು ಸತಿ ಕಾಫಿ ಕುಡಿದ್ಬಿಡು, ಸಿಗರೇಟ್ ಸೇದ್ಬಿಡು, ನಾಳೆಯಿಂದ ಬೇಡ, ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳತ್ತೆ. ಆಗ ಅದ್ರ ಮುಂದೆ, ನಮ್ಮ ಮನಸ್ಸಿನ ಮುಂದೆ ಆ ಕಾಫಿ ಟೀನ ತಂದಿಟ್ಕೊಂಡು ಅದು ಹೇಳ್ತಾ ಇರತ್ತೆ ನೋ ವೇ ಅಂತ. ಅದು ಹೇಳ್ದಂಗೆ ನಾವು ಕೇಳಬಾರ್ದು. ಆವಾಗ ಕಾಫಿ ಮುಂದೆ ಇರತ್ತೆ, ನಮ್ಮ ಕಾಫಿ ಚಾಕ್ಲೇಟೋ ಅಥವಾ ಸಿಗರೇಟೋ ಏನಾದರೂ ಅಡಿಕ್ಷನ್ ಬಿಡಿಸ್ಬೇಕು ಅಂತಂದರೆ ಇದೇ ಮೊದಲನೇ ದಾರಿ. ನಾನು ಕೇಳಲ್ಲ ಅಂತ ಹಠ ಹಿಡಿದಾಗ ಅದೇ ಹೊಟ್ಟೋಗುತ್ತೆ. ಇನ್ನು ನೆಗೆಟಿವ್ ಥಾಟ್ಸ್ ತುಂಬ ನಮ್ಮ ಮೈಂಡಲ್ಲಿ ಬರ್ತಾ ಇರತ್ತೆ, ಅದನ್ನು ನಾವು ಗಮನಿಸ್ತಾ ಇರಬೇಕು. ಆಗ ಆಟೋಮೆಟಿಕ್ಕಾಗಿ ಅದೇ ಕಡಿಮೆ ಆಗೋಗ್ತಾ ಹೋಗತ್ತೆ. ಅಥವಾ ಧ್ಯಾನದಲ್ಲಿ ಹಲವಾರು ಥರ ಇದೆ. ನಾವು ಯಾವಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ, ನಾವು ಮೈಂಡ್ಫುಲ್ಲಾಗಿ ಆ ಕೆಲಸನ ಮಾಡ್ತಾ ಇಲ್ಲ ಅಂದಾಗ. ಕಾಫಿನ ಒಂದು ಲೋಟಕ್ಕೆ ಹಾಕ್ತಾ ಇದ್ದೀವಿ, ಮೈಂಡ್ಫುಲ್ಲಾಗಿ ಹಾಕಬೇಕು. ಹೆಜ್ಜೆ ಇಡ್ತಾ ಇದ್ದೀವಿ, ಮೈಂಡ್ಫುಲ್ಲಾಗಿ ಹೆಜ್ಜೆ ಇಡಬೇಕು. ನಮಗೆ ಆ ಭೂಮಿಯ ಸ್ಪರ್ಶ ಜ್ಞಾನ ನಮಗೆ ಗೊತ್ತಾಗಬೇಕು. ಅಥವಾ ಪಾತ್ರೆ ತೊಳಿತಾ ಇದ್ದೀವಿ, ಆ ನೀರು ನಮ್ಮನ್ನು ಸ್ಪರ್ಶ ಮಾಡ್ತಿರೋ ಜ್ಞಾನ ಗೊತ್ತಾಗಬೇಕು. ಆ ಥರ ಮೈಂಡ್ಫುಲ್ಲಾಗಿ ನಾವು ಕೆಲಸ ಮಾಡಿದಾಗ ಈ ಥರ ಮನಸ್ಸನ್ನ ಕಂಟ್ರೋಲ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಾವು ಚಿಕ್ಕವರಿಂದ ಈಗಿನವರೆಗೂ ಹೇಗೆ ಬೆಳ್ಕೊಂಬಂದಿದ್ದೀವಿ ಅಂತಂದರೆ, 5 ನಿಮಿಷ ಗ್ಯಾಪ್ ಸಿಕ್ಕಿದ್ರೂ ಸಾಕು, ನಾಳೆನ ಚಿಂತೆ, ಅಥವಾ ಅವ್ರು ಯಾರೋ ಹಾಗಂದ್ರು, ಇವ್ರು ಯಾರೋ ಹೀಗಂದ್ರು ಅಂತ ಅದೇ ಚಿಂತೆಯಲ್ಲಿ ನಾವು ಮುಳುಗೋಗಿರ್ತೀವಿ. ಆ 5 ನಿಮಿಷದಲ್ಲಿ ನಮಗೆ ಫ್ರೀ ಸಿಕ್ತು. ಆ 5 ನಿಮಿಷದಲ್ಲಿ ನಮ್ಗೆ ಏನೇನೆಲ್ಲ ಸಿಕ್ಕಿದೆ ಅದ್ರ ಬಗ್ಗೆ ಒಂದು ಲಿಸ್ಟ್ ಮಾಡಿ ಗ್ರೇಟ್ಫುಲ್ ಆಗಿರಬೇಕು. ಅವಾಗ ಥ್ಯಾಂಕ್ ಯು ಸೋ ಮಚ್ ದೇವರೇ, ಇಷ್ಟೊಂದು ಬ್ಯೂಟಿಫುಲ್ ಲೈಫ್ ಕೊಟ್ಟಿದ್ಯಾ, ಇಷ್ಟೊಂದು ಜನ ಫ್ರೆಂಡ್ಸ್ ಕೊಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್, ಇಷ್ಟೊಂದು ಡ್ರೆಸ್ ಇದೆ, ಥ್ಯಾಂಕ್ ಯು ಸೋ ಮಚ್,
ಇಷ್ಟೊಂದು ಚೆನ್ನಾಗಿ ನಂಗೆ ಕಣ್ಣು ಕಾಣ್ತಿದೆ, ಇಷ್ಟೊಂದು ಚೆನ್ನಾಗಿ ನಾನು ಮಾತಾಡ್ತಿದ್ದೀನಿ, ನಾನು ಮಾತಾಡಿದ್ರೆ ಸಾಕು ಎಲ್ಲರೂ ಎಷ್ಟು ಚೆನ್ನಾಗಿ ಇಷ್ಟಪಡ್ತಾರೆ, ನಾನು ನೋಡೋಕೆ ಎಷ್ಟು ಚೆನ್ನಾಗಿದ್ದೀನಿ ಅಂತ ಹೀಗೆಲ್ಲ ನಾವು ಅಪ್ರಿಷಿಯೇಟ್ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ, ವಿ ಕಾಂಟ್ ಕೌಂಟ್ ಅವರ್ ಬ್ಲೆಸ್ಸಿಂಗ್, ವಿ ಆಲ್ ಆರ್ ಕೌಂಟ್ ಅವರ್ ಟ್ರಬಲ್ಸ್. ನಮ್ಮ ಪ್ರಾಬ್ಲಮ್ ಏನಿದೆ ಅಂತ ನಾವು ಹೆಚ್ಚೆಚ್ಚು ಕೌಂಟ್ ಮಾಡ್ತಾ ಹೋಗ್ತೀವಿ. ಬ್ಲೆಸ್ಸಿಂಗ್ ಎಷ್ಟೊಂದಿರತ್ತೆ, ಅದನ್ನು ಮರ್ತೇ ಹೋಗಿರ್ತೀವಿ.